ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ಒಂದು ವಿಡಿಯೋದಲ್ಲಿ ಇದು ಗುರುವಾರ ಆಗಿ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ನಾವು ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಮನೆಗೆ ಬಂದಿದ್ದರು, ನಾವು ಯಾರ್ಯಾರ ಮನೆಗೆ ಹೋದ್ವಿ, ಪ್ರತಿಯೊಂದೂ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಇದು ದೇವರಿಗೆ ಅಂತ ನಾವು ಬ್ಲೌಸ್ ಪೀಸಲ್ಲಿ ಹೊಲಿಸಿಟ್ಟಿರೋದು. ಹಾಗೆ ಬನ್ನಿ ಇವಾಗ ನಾವು ಯಾವ ರೀತಿ ದೇವರಿಗೆ ಅಲಂಕಾರನ ಮಾಡಿದ್ವಿ, ಏನೆಲ್ಲ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ಗುರುವಾರದ ಒಂದು ವ್ಲಾಗ್ ಆಗಿರುತ್ತೆ. ಈಗ ನಾವು ನೀಟಾಗೆಲ್ಲ ದೇವ್ರ ಪಾತ್ರೆನೆಲ್ಲ ತೊಳೆದಿಟ್ಕೊಂಡು, ಹಾಗೆ ದೇವ್ರ ಫೋಟೋನೆಲ್ಲ ಒರೆಸ್ಕೊಂಡು ಬೊಟ್ಟೆಲ್ಲ ಇಟ್ಕೋತಾ ಇದ್ದೀವಿ. ಈ ರೀತಿ ನಾವು ಹಬ್ಬದ ಹಿಂದಿನ ದಿನವೇ ಮಾಡ್ಕೊಬಿಟ್ರೆ ಹೆಲ್ಪ್ ಆಗುತ್ತೆ ಅಲ್ವಾ, ಹಾಗಾಗಿ ನಾವು ಈ ರೀತಿ ಮಾಡ್ಕೊಬಿಡ್ತೀವಿ. ನಮ್ಮ ಮನೆಯಲ್ಲಿ ನಾವು ಲಕ್ಷ್ಮಿ ಕೂರಿಸಿ ಪೂಜೆ ಮಾಡೋ ಪದ್ಧತಿ ಇಲ್ಲ, ಹಾಗಾಗಿ ನಾವು ದೇವ್ರ ಫೋಟೋ ಇಟ್ಟೇ ನಾವು ಪೂಜೆ ಮಾಡ್ಕೋತೀವಿ. ನೀಟಾಗಿ ಎಲ್ಲ ಬುಟ್ಟೆಲ್ಲ ಇಕ್ಕಾಯಿತು. ಈಗ ಎಲ್ಲ ದೇವ್ರ ಮನೆಯೆಲ್ಲ ನೀಟಾಗಿ ಎಲ್ಲ ಒರೆಸ್ಕೊಂಡು, ಹಾಗೆ ಬಾಗಿಲುಗಳು ಈ ರೀತಿ ಎಲ್ಲ ತುಂಬಾ ಧೂಳಿರುತ್ತಲ್ವ, ಹಾಗಾಗಿ ನೀಟಾಗಿ ಒಂದು ಒದ್ದೆ ಬಟ್ಟೆಯಿಂದ ರೀತಿ ಒರೆಸ್ಕೊಬಿಡ್ತೀವಿ. ನಾವು ದೇವ್ರ ಫೋಟೋ ಮತ್ತು ಹಾಗೆ ದೇವ್ರ ಸಾಮಾನೆಲ್ಲ ಆಚೆನೇ ಇಟ್ಟು ಈ ರೀತಿ ಕ್ಲೀನ್ ಮಾಡ್ಕೊಬಿಡ್ತೀವಿ. ಯಾಕಪ್ಪ ಅಂದರೆ ತುಂಬ ಎಣ್ಣೆ ಜಿಡ್ಡಿರುತ್ತೆ, ಹಾಗೆ ಧೂಳಿರುತ್ತೆ. ಹಾಗಾಗಿ ಈ ರೀತಿ ಒಂದು 15 ದಿನಕ್ಕೊಂದು ಸಲ ಈ ರೀತಿ ಒರೆಸ್ಕೊಬಿಟ್ರೆ ಸ್ವಲ್ಪ ದೇವ್ರ ಮನೆಯೂ ನೀಟಾಗಿರುತ್ತಲ್ವ, ಹಾಗಾಗಿ ನಾವು ಎಲ್ಲ ಆಚೆನೇ ಇಟ್ಟು ಈ ರೀತಿ ಒಳಗಡೆ ಎಲ್ಲ ವಾಶ್ ಮಾಡ್ಕೋತೀವಿ. ಇವಾಗ ದೇವ್ರ ಫೋಟೋಗೆಲ್ಲ ನಾವು ಬೊಟ್ಟಿಕ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಕೊಂಡಿದ್ವಲ್ಲ, ಅದಕ್ಕೂ ಬೊಟ್ಟಿಕ್ಕಿ ನಾವು ಇವಾಗ ದೇವ್ರ ಮನೇಲಿ ಇಟ್ಕೋಬೇಕು. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಬಿನ್ಗೆ ಎಲ್ಲ ನೀಟಾಗಿ ಪಳ ಅಂತ ಹೊಳಿತಿದ್ದೆ ಅಲ್ವಾ. ಇದು ನಿಜವಾಗ್ಲೂ ತುಂಬಾ ಈಸಿ ಮೆಥಡಲ್ಲಿ ಈ ರೀತಿ ನಾವು ಮಾಡ್ಕೋಬೋದು. ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ, ಆವಾಗ ನೋಡ್ಕೊಂಡು ನೀವು ಮಾಡಿ. ತುಂಬಾ ಹೆಲ್ಪ್ಫುಲ್ಲಾಗಿ ಇರುತ್ತೆ ಈ ಒಂದು ಟ್ರಿಕ್ಕು. ಬರೀ 2 ಸಾಮಾನಲ್ಲಿ ನಾವು ಈ ರೀತಿ ಪಾತ್ರೆನ ಪಳ ಅಂತ ಹೊಳೆಯೋ ರೀತಿ ನಾವು ತೊಳ್ಕೊಳ್ಬೋದು. ನಿಜಕ್ಕೂ ನನಗೂ ತುಂಬಾ ಖುಷಿ ಆಯಿತು. ಹೆಣ್ಮಕ್ಳಿಗಂತೂ ಹಬ್ಬಾಡಿ ಬಂದಾಗ ದೇವ್ರ ಸಾಮಾನು ತೊಳೆಯೋದೇ ಒಂದು ಟಾಸ್ಕ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಈ ರೀತಿ ನಾವು ದೇವ್ರ ಸಾಮಾನನ್ನ ನಾವು ತೊಳ್ಕೊಂಡ್ರೆ ಒಂದು 15 ದಿನನಾದರೂ ಪಳ ಅಂತಲೇ ಇರುತ್ತೆ. ಹಾಗೆ ಈಗ ದೇವ್ರ ಸಾಮಾನಿಗೆಲ್ಲ ಬೊಟ್ಟಿಕ್ಕಿ ನಾವು ರೆಡಿ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ದೇವ್ರ ಹತ್ರ ಇಟ್ಟು ಫಸ್ಟೇ ನಾವೆಲ್ಲ ಸಾಮಾನೆಲ್ಲ ಆಚೆ ಇಟ್ಕೊಬಿಟ್ಟಿದ್ವಿ. ಯಾಕಪ್ಪ ಅಂತಂದರೆ ಸ್ವಲ್ಪ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ದೇವ್ರ ಫೋಟೋ ಎಲ್ಲ ಅಲ್ಲೇ ಇದ್ದರೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗೋಲ್ಲ ಅಂತೇಳಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ ನಾವು ನೋಡ್ತಿರ್ಬೋದು, ಇದನ್ನು ಬ್ಲೌಸ್ ಪೀಸಿಂದ ನಾವು ದೇವರಿಗೆ ಉಡ್ಸೋದಕ್ಕೆ ಅಂತ ಸ್ಟಿಚ್ ಮಾಡಿಸಿ ಇಟ್ಕೊಂಡಿದ್ದೀವಿ. ಇದನ್ನು ಯಾವ ರೀತಿ ಸ್ಟಿಚ್ ಮಾಡಿಸಿದ್ವಿ ಅಂತ ನೋಡೋಣ ಬನ್ನಿ. ನಮ್ಮ ಅಕ್ಕನೇ ಇದನ್ನು ಹೊಲ್ದ್ಕೊಟ್ಟಿದ್ದು, ತುಂಬ ಚೆನ್ನಾಗಿ ಹೊಲಿತಾರೆ. ಇಲ್ಲಿ ನೋಡ್ತಿರ್ಬೋದು ಇವಾಗ ನೋಡಿದ್ರಿ ಅಲ್ವಾ, ಎಷ್ಟು ಚೆನ್ನಾಗಿ ಬ್ಲೌಸ್ ಪೀಸಿಂದ ಈ ರೀತಿ ಡಿಸೈನಾಗಿ ಸ್ಯಾರಿನ ರೆಡಿ ಮಾಡಿದ್ರು. ಈ ಒಂದು ಐಡಿಯಾ ನನ್ನ ತಂಗಿನೂ ಕೊಟ್ಟಿದ್ದು, ಇಬ್ಬರು ಸೇರಿಕೊಂಡು ಈ ಥರ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಹಾಗೆ ಈ ಬ್ಲೌಸ್ನೂ ಅಷ್ಟೇ ನಮ್ಮ ಅಕ್ಕನೇ ಸ್ಟಿಚ್ ಮಾಡಿಕೊಟ್ಟಿದ್ದು. ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಡಿಸೈನ್ಗಳೂ ಅಷ್ಟೇ ಯಾವ ರೀತಿ ಬೇಕು ಅದೇ ಥರ ನಮಗೆ ಸ್ಟಿಚ್ ಮಾಡಿ ಕೊಡ್ತಾರೆ. ಇಲ್ಲಿ ಹೊಲಿಗೆ ಕೂಡ ನೋಡ್ಬೋದು, ಸ್ಟಿಚಿಂಗ್ ಅಲ್ಲ ತುಂಬಾ ನೀಟಾಗಿ ಬರುತ್ತೆ. ಆದರೆ ಸ್ವಲ್ಪ ಬೇರೆಯವ್ರಿಗೆ ಹೊಲ್ಕೊಡೋದಕ್ಕೆ ಭಯ ಪಡ್ತಾರೆ. ಹಾಗಾಗಿ ಬೇರೆಯವ್ರಿಗೆ ಅಂದರೆ ಸ್ವಲ್ಪ ಸರಿ ಬರಲ್ಲ ಅಂತ ಅಷ್ಟೇ. ನಮಗೆ ನೀಟಾಗಿ ಯಾವಾಗ ಹೊಲಿದ್ರು ಅಷ್ಟೇ ಕರೆಕ್ಟಾಗಿರುತ್ತೆ. ತುಂಬಾ ಖುಷಿಯಾಗುತ್ತೆ. ಹಾಗೆ ಆದರೆ ಅಕ್ಕ ನಮ್ಮ ಮನೆಗೆ ಬರೋದಕ್ಕಾಗಲಿಲ್ಲ, ಅದೇ ಬೇಜಾರಾಯಿತು. ಮಿಸ್ ಅಕ್ಕ, ನೆಕ್ಸ್ಟ್ ಇಯರ್ ಚೆನ್ನಾಗಿ ಮಾಡೋಣ. ಅಮ್ಮ ಇವಾಗ ದೇವ್ರಿಗೆ ಅಲಂಕಾರ ಮಾಡೋದಕ್ಕೆ ಅಂತ ಹೂವುಗಳು, ಹಾಗೆ ದೇವ್ರಿಗೆ ಬೇಕಾಗಿರುವಂತಹ ಸಾಮಾನುಗಳೆಲ್ಲ ತಂದಿದ್ದಾರೆ. ದೇವ್ರಿಗೆ ಡೆಕೋರೇಷನ್ ಮಾಡೋದಕ್ಕೆಲ್ಲ ಸ್ವಲ್ಪ ಸಾಮಾನುಗಳನ್ನ ಹೇಳಿದ್ವಿ, ಅದನ್ನು ಕೂಡ ತಂದಿದ್ದಾರೆ. ಇದನ್ನೆಲ್ಲ ಯಾವ ರೀತಿ ಮಾಡ್ತೀವಿ ಅಂತ ನೋಡೋಣ. ನಿಜವಾಗ್ಲೂ ತುಂಬ ಹಬ್ಬ ಅಂತಂದರೆ ಎಲ್ರಿಗೂ ಖುಷಿ ಅಲ್ವಾ. ಏನೇ ಕಷ್ಟ ಇದ್ರೂ ಮರೆತು ನಾವು ಹಬ್ಬ ಸೆಲೆಬ್ರೇಷನ್ನ ಮಾಡ್ತಾಯಿರ್ತೀವಿ. ಹಾಗೆ ಈ ಪುಟ್ಟಾಣಿ ಹಾರ ಅಂತೂ ತುಂಬಾ ಇಷ್ಟ ಆಯಿತು ನಮಗೆ. ಹಾಗೆ ನಮಗೆ ಸ್ಯಾರಿಗೆ ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತ ನೋಡ್ತಾ ಇದ್ಲು ನನ್ನ ತಂಗಿ. ತುಂಬ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿರೋವಂಥ ಸಾಮಾನುಗಳನ್ನ ತಂದಿದ್ರು ಅಮ್ಮ.
ಅಮ್ಮ ಅಂತೂ ಏನು ಕೇಳಿದ್ರು ತಂದುಕೊಡ್ತಾರೆ. ಹಾಗಾಗಿ ನಮಗೆ ಮಾಡೋದಕ್ಕೆ ಸ್ವಲ್ಪ ಸುಲಭ ಆಗುತ್ತೆ. ಹಾಗೆ ತಾಂಬೂಲ ಕೊಡೋದಕ್ಕೆ ಎಲೆ ಅಡಿಕೆ ಎಲ್ಲನೂ ತಂದಿದ್ದರು. ಈ ರೀತಿ ಬಾಳೆಕಂಬ ಗರಿ ಎಲ್ಲನೂ ತಂದಿದ್ದರು. ಇದನ್ನೆಲ್ಲ ಇಟ್ಟು ನಾವು ಇವಾಗ ದೇವ್ರಿಗೆ ರೆಡಿ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಹಾಗೆ ಸ್ವಲ್ಪ ದೇವ್ರದ್ದು ಲೈಟ್ ಬರ್ತಾ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಪ್ಲಗ್ ಹೋಗ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಮನೆಯವ್ರಿಗೆ ರೆಡಿ ಮಾಡಿಕೊಡ್ತಿದ್ದಾರೆ. ಇದು ಸುಮಾರು ಒಂದು ವಾರ ಆಗಿತ್ತು ಇದು ಸ್ವಲ್ಪ ರಿಪೇರಿಯಾಗಿ. ಈಗ ಇವರು ಸರಿ ಹಬ್ಬ ಇತ್ತಲ್ವ, ಹಾಗಾಗಿ ಮಾಡಿಕೊಡ್ತೀನಿ ಅಂತೇಳಿ ಇವಾಗ ಇವರು ಕೂಡ ಮಾಡಿದ್ರು. ಲೈಟ್ ಬಂತು, ತುಂಬ ಖುಷಿ ಆಗೋಯಿತು ಲೈಟ್ ಬಂದಿದ್ದು ನೋಡಿ. ಹಾಗೆ ಏನೇ ಇದ್ದರೂ ಈ ರೀತಿ ಹೆಲ್ಪ್ ಮಾಡಿಕೊಡ್ತಿರ್ತಾರೆ ನಮ್ಮ ಮನೇಲಿ, ಅದೇ ಖುಷಿ. ಅಣ್ಣ ತಮ್ಮ ಇಬ್ಬರೂ ಅಷ್ಟೇ ತುಂಬ ಹೆಲ್ಪ್ ಮಾಡ್ತಾರೆ ನಮಗೆ ಯಾವ್ದಾದ್ರು ಕೆಲಸ ಮಾಡೋದಕ್ಕೆ, ಜೊತೆಯಲ್ಲೇ ಇದ್ದು ಮಾಡಿಕೊಡ್ತಾರೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಇದು ಲೈಟು. ಇದನ್ನು ಗೋಡೆಗೆ ಅಂಟಿಸಿ ನಾವು ಲೈಟ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದಕ್ಕೆ ಒಂದು ಪ್ಲಗ್ನ ಕೊಟ್ಟಿರ್ತಾರೆ. ಈ ರೀತಿ ಆನ್ ಮಾಡಿದಾಗ ಈ ರೀತಿ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ನಮಗಂತೂ ನೋಡಿ ತುಂಬ ಖುಷಿ ಆಯಿತು. ಗೋಡೆಗೆ ಫಿಟ್ ಮಾಡಿರೋ ರೀತಿ ಇರುತ್ತೆ. ಇದು ನಾನು ಫ್ಲಿಪ್ಕಾರ್ಟ್ಲಿ ತೊಗೊಂಡಿದ್ದು. ನಾನು ಇದನ್ನು ಫ್ಲಿಪ್ಕಾರ್ಟ್ಲಿ ತೊಗೊಂಡಿದ್ದು. ತುಂಬಾ ಚೆನ್ನಾಗಿತ್ತು. ನಿಮಗೇನಾದರೂ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು, ತೊಗೊಳ್ಳಿ. ಹಾಗೆ ಸ್ವಲ್ಪ ವೈರು ಚಿಕ್ಕದಾಗಿತ್ತು, ಹಾಗಾಗಿ ಸಪ್ಲೈಜರ್ನ ತಂದು ನಮ್ಮ ಮನೆಯವ್ರೀಗ ಇದನ್ನು ಫಿಟ್ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನೋಡ್ತಿರ್ಬೋದು. ಹಾಗೆ ಇವಾಗ ಮಾವಿನ ತೋರಣ ಕೂಡ ಕಟ್ಕೊಡ್ತಿದ್ದಾರೆ. ತುಂಬಾ ಹೆಲ್ಪ್ ಮಾಡಿಕೊಡ್ತಾರೆ ಈ ರೀತಿಯಾಗಿ ಹೆಣ್ಮಕ್ಳಿಗೆ. ಈ ರೀತಿ ಹೆಲ್ಪ್ ಮಾಡಿಕೊಟ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ತುಂಬ ಜೊತೆಯಲ್ಲೇ ಇದ್ದು ಈ ರೀತಿ ಎಲ್ಲ ಮಾಡಿಕೊಡ್ತಾರೆ. ತುಂಬಾ ಖುಷಿ ಆಗುತ್ತೆ. ಇದಕ್ಕಿಂತ ಇನ್ನೇನು ಬೇಕಲ್ವ ಹೆಣ್ಮಕ್ಳಿಗೆ. ಇದನ್ನೆಲ್ಲ ನಾವು ನೈಟೇ ರೆಡಿ ಮಾಡ್ಕೊಂಡು ಬಿಟ್ವಿ, ಗುರುವಾರನೇ. ಹಾಗೆ ಈ ರೀತಿ ಎಲ್ಲ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಪೂಜೆ ಮಾಡೋದಕ್ಕೆ ಬೇಗ ನಾವು ಮಾಡ್ಕೋಬೋದು ಅಂತ. ಹಾಗೆ ಲೈಟ್ ಇತ್ತು ಒಂದು, ಅದನ್ನು ಕೂಡ ಸ್ವಲ್ಪ ಬಾಗಿಲಿಗೆ ಈ ರೀತಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇವಾಗ ಇದನ್ನು ಕೂಡ ಎಲ್ಲ ರೆಡಿ ಮಾಡಿಕೊಡ್ತಿದ್ದಾರೆ. ಹೋದ ವರ್ಷ ಇದನ್ನು ನಾವು ದೇವ್ರ ಮನೆಗೆ ಹಾಕಿದ್ವಿ. ಸ್ವಲ್ಪ ವರ್ಷವೂ ಬೇಡ, ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಇದನ್ನು ಆಚೆ ಹಾಕಿ ಒಳಗಡೆ ಬೇರೆ ಥರ ಮಾಡೋಣ ಅಂತೇಳಿ ಈ ಥರ ಮಾಡಿದ್ವಿ. ಹಾಗೆ ಇವಾಗ ಸ್ವಲ್ಪ ದೇವ್ರನ್ನ ಕೂರಿಸ್ಬೇಕಲ್ವ, ಹಾಗಾಗಿ ಈ ರೀತಿ ಎಲ್ಲ ಸೆಟ್ ಮಾಡಿಕೊಂಡು ನೀಟಾಗಿ ಈ ಥರ ಬಿಳಿದು ಒಂದು ಪಂಚೆ ಇದ್ದರೆ ಈ ರೀತಿ ಹಾಸ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಈ ಥರ ಮಾಡ್ಕೋತಾ ಇದ್ದೀವಿ. ನಾವು ಲಕ್ಷ್ಮಿ ಕೂರಿಸೋ ಪದ್ಧತಿ ಇಲ್ಲ, ಆದರೆ ಲಕ್ಷ್ಮಿ ಫೋಟೋ ಇಟ್ಟೇನೆ ನಾವು ಪೂಜೆ ಮಾಡ್ಕೋತೀವಲ್ವ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಈ ಥರ ಎಲ್ಲ ಸೆಟ್ ಮಾಡಿಕೊಂಡು ಮಾಡ್ಕೋತಾ ಇದ್ದೀವಿ. ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ವಾ. ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಗೆ ಯಾವ ರೀತಿ ಬಂದಿದೆ ಅದೇ ಥರ ಮಾಡಬೇಕು ಅಷ್ಟೇ. ಲಕ್ಷ್ಮಿ ಕೂರಿಸಿ ಮಾಡೋ ಪದ್ಧತಿ ಇಲ್ಲ ಅಂದರೆ ಮಾಡಬಾರ್ದು. ಹಾಗಾಗಿ ನಾವು ಇದೇ ಥರ ಮಾಡಿಕೊಂಡು ವರ್ಷವೂ ಇದೇ ಥರ ಪೂಜೆ ಮಾಡ್ಕೋತೀವಿ. ನೆಕ್ಸ್ಟು ಇದು ಶುಕ್ರವಾರದ ಒಂದು ವ್ಲಾಗ್ ಆಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು, ಈಗ ಸ್ಯಾರಿನೆಲ್ಲ ಉಡಿಸಿ ರೆಡಿ ಮಾಡ್ಕೋತಾ ಇದ್ದೀವಿ. ಸ್ಯಾರಿ ಅಂದರೆ ಬ್ಲೌಸ್ ಪೀಸಿಂದ ಹೊಡ್ಸಿರೋದು. ನೀಟಾಗಿ ಈ ರೀತಿ ಸೆಟ್ ಮಾಡ್ಕೊಳ್ತಾ ಇದ್ದೀವಿ. ನಿಮ್ಮನೇನಲ್ಲೂ ಅಷ್ಟೇ ಲಕ್ಷ್ಮಿ ಕೂರಿಸಿ ಪೂಜೆ ಮಾಡೋ ಪದ್ಧತಿ ಇಲ್ಲ ಅಂತಂದರೆ ಈ ರೀತಿ ನಾವು ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ನಮಗೇನೋ ಒಂಥರ ಖುಷಿ ಅನಿಸುತ್ತೆ ಅಲ್ವಾ, ಹಾಗಾಗಿ ಈ ರೀತಿ ಮಾಡ್ಕೋಬೋದು. ನೆಕ್ಸ್ಟ್ ಈ ರೀತಿ ಒಂದು ಗಮ್ ಇರುವಂತಹ ಟೇಪ್ ಸಿಗುತ್ತೆ. ಈ ರೀತಿ ಅಂಟಿಸ್ಕೊಂಡು ಆ ಕಡೆ ಈ ಕಡೆ ಎರಡು ಕಡೆನೂ ಗಮ್ ಇರುತ್ತೆ. ಈ ರೀತಿ ನೀಟಾಗಿ ಅಂಟಿಸ್ಕೊಂಡು ಅದು ಪ್ಲಾಸ್ಟರ್ನ ತೆಗೆದು ಈ ರೀತಿ ಅಂಟಿಸ್ಕೋಬೋದು. ನೀಟಾಗಿ ಕೂತ್ಕೊಳ್ಳುತ್ತೆ, ಆಗ ಏನು ಬಿದ್ದೋಗಲ್ಲ. ಸುಮಾರು ಜನ ಕೇಳ್ತಾಯಿದ್ರು, ಹೋದ ವರ್ಷ ಇದೇ ಥರ ಸ್ವಲ್ಪ ಮಾಡಿದ್ವಿ, ಹಾಗಾಗಿ ಕೇಳ್ತಾಯಿದ್ರು ಯಾವ ರೀತಿ ಉಡಿಸಿದ್ದೀರಾ, ಯಾವ ರೀತಿ ಇದಕ್ಕೆ ಅಂಟಿಸಿದ್ದೀರಾ ಅಂತೆಲ್ಲ ಹೇಳಿ. ಹಾಗಾಗಿ ಈ ಥರ ಒಂದು ವಿಡಿಯೋನೇ ಮಾಡಿ ಹಾಕೋಣ ಅಂತೇಳಿ ಈ ಥರ ಮಾಡ್ತಾಯಿದ್ದೀವಿ. ತುಂಬ ಸುಲಭವಾಗಿ ಈ ರೀತಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಹಾಗೆ ಈ ಥರ ಸೆಟ್ ಮಾಡಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಫೋಟೋನ ನಾವು ಜೋಪಾನವಾಗಿ ಸ್ವಲ್ಪ ಎಲ್ಲೂ ಕೂಡ ಅಲ್ಗಾಡದೇ ಇರೋ ರೀತಿ ನಾವು ಈ ರೀತಿ ಫಸ್ಟು ಸೆಟ್ ಮಾಡ್ಕೋಬೇಕು. ಆಮೇಲೆ ಈ ರೀತಿ ಅಂಟಿಸ್ಕೊಂಡು ಸ್ವಲ್ಪ ಜೋಪಾನವಾಗಿಯೇ ಮಾಡ್ಕೋಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನಿಜವಾಗ್ಲೂ ಈ ಥರನೂ ಮಾಡ್ಬೋದಾ ಅಂತೆಲ್ಲ ಅನಿಸುತ್ತೆ ಅಲ್ವಾ. ಚೆನ್ನಾಗಿ ಇರುತ್ತೆ ಈ ಥರ ಎಲ್ಲ ಮಾಡಿ ನಾವು ಮಾಡಿದ್ರೆ. ಈ ಥರ ನೀಟಾಗಿ ಅಂಟಿಸ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆನೂ ಅಷ್ಟೇ ಸ್ವಲ್ಪ 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 ನರ್ಗೆ ಎಲ್ಲ ಹಿಡ್ಕೊಂಡು ಆಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಒಂದು ಈ ರೀತಿ ಸ್ಟಿಕ್ಕರ್ನ ಆ ಥರ ಅಂಟಿಸಿ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಆಗ ಚೆನ್ನಾಗಿ ಸೀರೆ ನರ್ಗೆ ಎಲ್ಲ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತೇಳಿ ಈ ಥರ ಮಾಡ್ಕೋಬೋದು. ನನ್ನ ತಂಗಿ ಅಂತೂ ಈ ಥರ ಎಲ್ಲ ಫೋಟೋಗೆ ಡೆಕೋರೇಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳಿಗೆ ತುಂಬ ಇಷ್ಟ ಈ ರೀತಿ ಎಲ್ಲ ಮಾಡೋದಕ್ಕೆ. ನಾವೇನಾದ್ರು ಲಕ್ಷ್ಮಿ ಕೂರಿಸೋ ಹೋಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಆದರೂ ಪರವಾಗಿಲ್ಲ. ಆ ರೀತಿ ಎಲ್ಲ ಪದ್ಧತಿ ಇಲ್ಲ ಅಂದಾಗ ಮಾಡೋದಕ್ಕೆ ಹೋಗಬಾರ್ದು.
ಅದಕ್ಕೋಸ್ಕರ ನಾವು ಮಾಡೋದಿಲ್ಲ. ಇದರಲ್ಲೇ ನಾವು ಈ ಥರನೇ ಮಾಡಿ ನಾವು ಖುಷಿನ ಪಟ್ಕೋತೀವಿ. ನೋಡಿ ಈ ರೀತಿ ಅಂಟಿಸ್ಕೊಂಡು ಮತ್ತೆ ಇದು ಈ ಥರ ಇದು ಸರ್ಗ್ ರೀತಿ ನಾವು ಹೊಲಿಸ್ಕೊಂಡಿರೋದು ನೋಡ್ತಿರ್ಬೋದು. ಎಷ್ಟು ಪುಟಾಣಿಗೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದೂ ಅಷ್ಟೇ ಈ ರೀತಿ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಪ್ಲಾಸ್ಟರ್ ಬರುತ್ತಲ್ವ, ಆ ರೀತಿ ಇದು ಅಂಟಿಸ್ಕೊಂಡು ಈ ರೀತಿ ಹಾಕ್ಕೋಬೇಕಾಗುತ್ತೆ. ಈ ರೀತಿ ಎಲ್ಲ ಮಾಡಿ ಸ್ವಲ್ಪ ಆ ಥರ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಮನೆಯಲ್ಲಿ ಯಾವುದಾದ್ರೂ ಒಡವೆ ಇದ್ದರೆ ಅದನ್ನು ಹಾಕ್ಕೋಬೋದು. ನಮ್ಮ ಹತ್ರ ಯಾವುದಿರುತ್ತೆ ಅದನ್ನು ದೇವ್ರಿಗೆ ಹಾಕಿ ನಾವು ಪೂಜೆನ ಮಾಡ್ಕೋಬೋದು. ಈ ರೀತಿ ಎಲ್ಲ ಸೆಟ್ ಮಾಡಿಕೊಂಡು ಹಾಗೆ ದೇವ್ರಿಗೆ ಒಂದು ಸ್ಟಿಕ್ಕರ್ನ ಇಡೋಣ ಅಂತ ಈ ರೀತಿಯಾದ ಒಂದು ಡಿಸೈನ್ ಸ್ಟಿಕ್ಕರ್ನ ಇಟ್ವಿ. ಅರಿಶಿನ ಕುಂಕುಮನೂ ಇಡ್ತೀವಿ, ಹಾಗೆ ಸ್ವಲ್ಪ ಅರಿಶಿನನೂ ಹಚ್ಚುತ್ತೀವಿ. ಸ್ವಲ್ಪ ನೋಡೋಣ ಅಂತ ಹೇಳಿ ಈ ಥರ ಹಾಕಿದ್ವಿ. ಸುಮಾರಾಗಿ ಕಾಣಿಸ್ತಿತ್ತು. ಆದರೆ ಆಮೇಲೆ ಸ್ವಲ್ಪ ಪ್ಲೈನ್ ಸ್ಟಿಕ್ಕರ್ ಇರುತ್ತಲ್ಲ ಅದನ್ನು ಹಾಕಿದ್ವಿ, ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಇದು ಸ್ವಲ್ಪ ಅರಿಶಿನ ಕುಂಕುಮ ಹಚ್ತಾರಲ್ಲ, ಇದು ಹೊಸ್ಲಿಗೆ ಹಾಕುವಂಥದ್ದು. ಇದನ್ನು ನಾವು ಮೈಸೂರಿಗೆ ಹೋಗಿದ್ವಿ ಆಗ ತಂದಿದ್ದು. ಅದು ತುಂಬ ಚೆನ್ನಾಗಿತ್ತು, ಹಾಗಾಗಿ ತೊಗೊಂಡ್ವಿ. ಇದನ್ನು ಆಮೇಲೆ ಯಾವ ರೀತಿ ಆಗೋದು ಅಂತ ತೋರಿಸ್ತೀನಿ. ಹಾಗೆ ಸ್ವಲ್ಪ ಈ ರೀತಿ ಪ್ಲಾಸ್ಟರ್ಗೆ ನೋಟ್ನ ಅಂಟಿಸ್ಕೊಂಡು ನಾವು ಈ ರೀತಿ ದೇವ್ರ ಹತ್ರ ಇಡೋಣ ಅಂತ ಡೆಕೋರೇಟ್ಗೆ ಈ ಥರ ಮಾಡ್ಕೋತಾ ಇದ್ದೀವಿ. ಹಾಗೆ ಇವಾಗ ಪ್ಲಾಸ್ಟರ್ ಇರುತ್ತಲ್ವ, ಅದಕ್ಕೆ ನಾವು ಈ ರೀತಿ ಒಂದೊಂದೇ ಕಾಯಿನ್ನ ಅಂಟಿಸ್ಕೊಂಡು ಒಂಥರ ಕಾಸು ಬೀಳುತ್ತೆ ನೋಡಿ, ಆ ರೀತಿ ನಾವು ಈ ರೀತಿ ಮಾಡ್ಕೋತಾ ಇದ್ದೀವಿ. ಅದು ತುಂಬ ಚೆನ್ನಾಗಿರುತ್ತೆ. ಈ ಒಂದು ಐಡಿಯಾ ಕೊಟ್ಟಿದ್ದು ನಮ್ಮ ಅತ್ತೆ. ಅವ್ರ ಜೊತೆಲೇ ಇದ್ಕೊಂಡು ಈ ರೀತಿ ಎಲ್ಲ ಈ ಥರ ಮಾಡಿ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ಹಾಗಾಗಿ ನಾವು ಈ ಥರ ಮಾಡ್ಕೋತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಈ ರೀತಿ ಒಂದೊಂದಾಗಿ ಕಾಯಿನ್ನ ಒಂದು ಸ್ವಲ್ಪ ಅಳತೆನ ಮಾಡ್ಕೊಂಡು ನಾವು ಈ ರೀತಿ ಮಾಡ್ಕೋಬೇಕಾಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಏನು ತೊಂದರೆ ಇರಲ್ಲ. ಈ ರೀತಿಯಾಗಿ ಒಂದು 3 ಸರ ಥರ ನಾವು ಮಾಡ್ಕೊಂಡ್ವಿ. ಅದು ತುಂಬ ಚೆನ್ನಾಗಿ ಬಂತು. ಅಮ್ಮನೂ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಈ ಥರ ಮಾಡಿ ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ನನ್ನ ತಂಗಿ ಅಂತೂ ಈ ರೀತಿಲಿ ಎಕ್ಸ್ಪೋರ್ಟು, ತುಂಬ ಚೆನ್ನಾಗಿ ಐಡಿಯಾಗಳನ್ನ ಮಾಡ್ತಾಳೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ. ಹಾಗೆ ದುಡ್ಡಿಗೆ ನಾವು ಪ್ಲಾಸ್ಟರ್ನ ಅಂಟಿಸ್ತಾ ಇದ್ದೀವಿ. ಇದೇನಪ್ಪ ಇದು ಪ್ಲಾಸ್ಟರ್ನ ಅಂಟಿಸ್ತಿದ್ದಾರೆ, ದುಡ್ಡು ಹರಿದೋಗಲ್ವಾ ಅಂತ ಅಂದ್ಕೋಬೋದು. ಆದರೆ ಏನು ಅಷ್ಟೊಂದು ಹರಿದೋಗೋ ಥರ ಎಲ್ಲ ಅಂಟ್ಕೊಳ್ಳೋದಿಲ್ಲ. ಸ್ವಲ್ಪ ನಿಧಾನವಾಗಿ ನಾವು ಬಿಡಿಸ್ಕೋಬೋದು. ಇಲ್ಲ ಅಂತಂದರೆ ಅಮ್ಮ ಹೇಳ್ತಾಯಿದ್ರು, ವರ್ಷ ಇಟ್ಟು ಪೂಜೆ ಮಾಡೋಣ, ಇರಲಿ ಹಾಗೇ ಅಂತ ಹೇಳ್ತಾಯಿದ್ರು. ನೋಡಿ ಈ ರೀತಿ ಸೆಟ್ ಆಗಿದೆ. ಕಾಯಿನ್ಸು ನಾವು ಸರ ಥರ ಮಾಡಿದ್ವಲ್ಲ, ಈ ರೀತಿ ಪ್ಲಾಸ್ಟರ್ ಅಂಟಿಸಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಸ್ವಲ್ಪ ದೂರದಿಂದ ನೋಡಿದಾಗ ಸ್ವಲ್ಪ ಕಾಯಿನ್ ಅದೇ ಥರ ಇತ್ತು, ಒಂಥರ ಕಾಯಿನ್ಸ್ ಥರನೇ ಇತ್ತು, ಅಂಟಿಸಿರೋ ಥರನೇ ಕಾಣಿಸ್ತಾ ಇರಲಿಲ್ಲ. ಹೋದ ವರ್ಷ ಬೇರೆ ಥರ ಮಾಡಿದ್ವಿ, ಇದೇ ಥರ ಕಾಯಿನ್ಸ್ ಇತ್ತು. ಆದರೆ ನಾವು ಡಬಲ್ ಸೈಡು ಪ್ಲಾಸ್ಟರ್ ಇರುತ್ತಲ್ಲ ಅದರಲ್ಲಿ ಹಾಕಿದ್ವಿ. ಆದರೆ ಈ ಸಲ ನಾವು ಈ ಥರ ಮಾಡ್ತಾಯಿದ್ದೀವಿ. ನಮ್ಮ ಪಾಪುನೂ ಅಷ್ಟೇ ಹೆಲ್ಪ್ ಮಾಡಿಕೊಡ್ತಿದ್ದ, ನಾನು ಮಾಡ್ತೀನಿ ಅಂತ ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ನೋಡ್ತಿರ್ಬೋದು, ಈಗ ಒಂದು ಚೊಂಬಿಗೆ ಈ ರೀತಿ ನಾವು ಸೆಟ್ ಮಾಡಿಕೊಂಡು ಕಾಯಿನ್ಸ್ ಬೀಳುತ್ತೆ ನೋಡಿ, ದೇವ್ರ ಹತ್ರ ಇರುತ್ತಲ್ವ, ದೇವ್ರ ಫೋಟೋದಲ್ಲೆಲ್ಲ ಇರುತ್ತೆ ಅಲ್ವ, ಆ ಥರ ನಾವು ಸೆಟ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡಿದ್ದೀವಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸುಮಾರು ಜನ ಹೋದ ಸಲನೂ ಕೇಳ್ತಾಯಿದ್ರು ಯಾವ ರೀತಿ ಮಾಡಿದ್ರಿ ಅಂತ. ತುಂಬ ಚೆನ್ನಾಗಿತ್ತು ಮಾತ್ರ. ಈ ರೀತಿ ಸ್ವಲ್ಪ ಮಾಡೋದನ್ನೆಲ್ಲ ವೀಡಿಯೋ ಮಾಡಿ ಹಾಕಿದ್ರೆ ಸ್ವಲ್ಪ ಬೇರೆಯವರು ಕೂಡ ಅವ್ರಿಗೂ ಏನಾದರೂ ಮಾಡಬೇಕು ಅನ್ಸಿದ್ರೆ ನೋಡ್ಕೊಂಡು ಮಾಡಲಿ ಅಂತೇಳಿ ವೀಡಿಯೋನ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಈ ಕಾಯಿನ್ಸು ಎಲ್ಲ ನಮ್ಮ ಅತ್ತೆ ತುಂಬ ವರ್ಷಗಳಿಂದನೇ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಈ ದುಡ್ಡು ಕೂಡ ಅಷ್ಟೇ, ಫಸ್ಟ್ ಟೈಮ್ ಇಟ್ಟಿದ್ದು ಅದೇ ದುಡ್ಡನ್ನ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆ ಕಾಯಿನ್ ಅಂತೂ ನಮ್ಮ ಅತ್ತೆ ಸುಮಾರು ವರ್ಷಗಳಿಂದ ಅವರು ಪೂಜೆ ಮಾಡ್ತಾರಲ್ಲ, ಆವಾಗಿಂದನೂ ಪೂಜೆನ ಮಾಡ್ಕೊಂಡು ಬಂದಿದ್ದಾರೆ ಕಾಯಿನ್ಸ್ನ ಇಟ್ಟು. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಸ್ವಲ್ಪ ಈ ರೀತಿ ಪ್ಲಾಸ್ಟರ್ನ ಅಂಟಿಸ್ಕೊಂಡು ಕಾಯಿನ್ಸ್ನೆಲ್ಲ ಈ ರೀತಿ ಜೋಡಿಸ್ಕೊಬಿಡ್ಬೇಕಾಗುತ್ತೆ. ಮೇಲ್ಗಡೆ ಸ್ವಲ್ಪ ತುಂಬಿಕೊಂಡು ಬರೋ ರೀತಿ. ಹಾಗೆ ಸ್ವಲ್ಪ ಭಾರ ಇರಬೇಕು ಅಂತೇಳಿ ಸ್ವಲ್ಪ ಒಳಗಡೆ ಸ್ವಲ್ಪ ಕಾಯಿನ್ಸ್ನ ಹಾಕಿದ್ದೀವಿ. ಮತ್ತು ಈ ರೀತಿ ಪ್ಲಾಸ್ಟರ್ ಅಂಟಿಸಿದ್ರೆ ಸ್ವಲ್ಪ ಕಾಣಿಸೋದಿಲ್ಲ, ವೈಟ್ ಪ್ಲಾಸ್ಟರ್ನ ಅಂಟಿಸ್ಕೋಬೇಕಾಗತ್ತೆ. ಕಲರ್ ಪ್ಲಾಸ್ಟರ್ನ ಅಂಟಿಸ್ಕೋಬಾರ್ದು, ಸ್ವಲ್ಪ ಚೆನ್ನಾಗಿ ಕಾಣಿಸೋದಿಲ್ಲ. ಈ ಥರ ವೈಟ್ ಪ್ಲಾಸ್ಟರ್ನ ಅಂಟಿಸ್ಕೊಂಡು ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಈ ಥರ ಮಾಡ್ಕೋತಾ ಇದ್ದೀವಿ. ಅಮ್ಮನೂ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ನಾವು ಅತ್ತೆನ ಅಮ್ಮ ಅಂತ ಕರಿತೀವಿ, ಹಾಗಾಗಿ ಒಂದೊಂದ್ಸಲ ಅತ್ತೆ ಅಂತೀನಿ, ಅಮ್ಮ ಅಂತೀನಿ, ಗೊತ್ತಾಗೋದಿಲ್ಲ. ಇವರೇ ನಮ್ಮ ಅತ್ತೆ, ಇವ್ರನ್ನ ಅಮ್ಮ ಅಂತಲೇ ಕೂಗೋದು ನಾವು.
ಅಮ್ಮನೇ ಈ ರೀತಿ ಎಲ್ಲ ಐಡಿಯಾ ಕೊಟ್ಟಿದ್ದು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಫೋಟೋ ವೀಡಿಯೋ ಮಾಡ್ಕೊತೀನಿ ಅಂದರೆ ಬೇಡ ಬೇಡ ಅಂತಿದ್ರು, ಆದರೂ ಬಲವಂತ ಮಾಡಿ ಇಡಿಸಿ ಒಂದು ವೀಡಿಯೋ ಮಾಡಿಕೊಂಡೆ. ಈಗ ನೋಡ್ತಿರ್ಬೋದು ಈ ರೀತಿಯಾಗಿ ನಾವು ಇಟ್ಟು ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀವಿ. ಹಾಗೆ ನೆಕ್ಸ್ಟು ಇದನ್ನು ಇದೇ ಥರ ಮತ್ತೆ ಎರಡನೇದಕ್ಕೆ ಆ ಕಡೆ ಈ ಕಡೆ ಒಂದೊಂದು ಮಡಗಬೇಕಲ್ವ, ಆ ಥರ ಇದಕ್ಕೆ ಸ್ವಲ್ಪ ಈ ರೀತಿ ಕಾಯಿನ್ಸ್ನ ಹಾಕ್ಕೊಂಡು ಸ್ವಲ್ಪ ತೂಕಕ್ಕೆ ಈ ರೀತಿ ಇರಲಿ, ಈ ಥರ ಬಗ್ಸಿದಾಗ ಅದು ಬಿದ್ದೋಗಬಾರ್ದು ಅಂತೇಳಿ ಈ ಥರ ಮಾಡ್ಕೋತಾ ಇದ್ದೀವಿ. ಇಲ್ಲ ಅಂದರೆ ಭಾರ ಇಲ್ಲ ಅಂತಂದರೆ ಅದು ಬಿದ್ದೋಗ್ಬಿಡುತ್ತೆ. ಹಾಗಾಗಿ ನೋಡ್ತಿರ್ಬೋದು ಮೇಲ್ಗಡೆ ಈ ರೀತಿ ಪ್ಲಾಸ್ಟರ್ನ ಅಂಟಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ಕಾಯಿನ್ನ ಹಾಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೆ ಈ ಥರ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದನ್ನು ಕೂಡ ರೆಡಿ ಆಯಿತು. ಈ ಥರ ಇಟ್ಟು ಸೆಟ್ ಮಾಡ್ಕೊಂಡ್ವಿ. ಆದರೆ ಇದು ಸ್ವಲ್ಪ ಸರಿ ಬರಲಿಲ್ಲ, ಆಮೇಲೆ ಬೇರೆ ಥರ ಮಾಡ್ತೀವಿ ನೋಡೋರಂತೆ. ಹಾಗೆ ಇಲ್ಲಿ ಒಬ್ಬರು ಕುಂಕುಮಕ್ಕೆ ಕರೆಯೋದಕ್ಕೆ ಬಂದರು. ಲಕ್ಷ್ಮಿ ಕೂರಿಸಿರೋರು ಬೇಗನೆ ಬಂದು ಕುಂಕುಮಕ್ಕೆ ಕರೆದ್ಬಿಟ್ಟು ಹೋಗ್ತಾರಲ್ವ, ಇವರು ಪೂನಮಕ್ಕ ಅಂತ. ಇವರು ನಮ್ಮ ಮನೆಯಲ್ಲಿ ಇದ್ದಿದ್ದು ಹಳೆ ಮನೆಯಲ್ಲಿ ಭೋಗ್ಯಕ್ಕಿದ್ರು, ನಮ್ಮ ಜೊತೆ 3 ವರ್ಷ ಇದ್ದರು. ತುಂಬ ಒಳ್ಳೆಯವರು. ಇವಾಗ ಅವ್ರ ಸ್ವಂತ ಮನೆಗೇ ಹೊರಟೋದ್ರು. ಆದ್ರೂ ಪಾಪ ಮರೀದೇನೆ ಬಂದು ಕೂಗ್ಬಿಟ್ಟು ಹೋಗ್ತಾರೆ. ಏನೇ ಒಂದು ಫಂಕ್ಷನ್ ಮಾಡಿದ್ರು ಅದೇ ನಮಗೆ ಖುಷಿ. ಇದೇ ಪ್ರೀತಿ ವಿಶ್ವಾಸ ಕೊನೆವರೆಗೂ ಇರಬೇಕು ಅಷ್ಟೇ. ಫಂಕ್ಷನ್ ಮಾಡಿದಾಗ ಕೂಗ್ತೀವಿ, ಬರ್ತಾರೆ, ಪ್ರೀತಿ ವಿಶ್ವಾಸದಿಂದ ಇದ್ವಿ, ಇದಕ್ಕಿಂತ ಇನ್ನೇನಲ್ವ. ಹಾಗೆ ಇವರು ಅವರ ನಾದಿನಿ, ಇವರು ಲಕ್ಷ್ಮಿನ ಕೂರಿಸಿದ್ದಾರೆ. ಹಾಗಾಗಿ ಕುಂಕುಮಕ್ಕೆ ಕರೆಯೋದಕ್ಕೆ ಬಂದರು. ಬಂದಿರೋರಿಗೆ ಮುತ್ತೈದರಿಗೆ ನಾವು ಕುಂಕುಮ ಕೊಡಬೇಕಲ್ವ, ನಮಗೆ ಪೂಜೆ ಮಾಡಿ ಕೊಡೋಷ್ಟರಲ್ಲಿ ಟೈಮ್ ಆಗುತ್ತೆ, ಮತ್ತೆ ಅವರು ಬರೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಈಗಲೇ ಕುಂಕುಮನ ಕೊಟ್ಟು ತಾಂಬೂಲನ ಕೊಟ್ವಿ. ತುಂಬಾ ಖುಷಿ ಆಯಿತು. ಹಾಗೆ ಇವರು ಕೂಗ್ಬಿಟ್ಟು ಹೋದರು. ಎಲ್ಲೇ ಹೋದ್ರೂ ಮರಿದೇ ಒಂದು ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಅಲ್ವಾ. ನಿಜವಾಗ್ಲೂ ಅಂಥ ಒಂದು ಸ್ನೇಹಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಹಾಗೆ ಈಗ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಆಗಲೇ ನಾವು ಚೆಂಬನ್ನ ಸ್ವಲ್ಪ ಮಲಗಿಸಿಟ್ಟಿದ್ವಿ, ಅದು ಸೆಟ್ ಆಗಲಿಲ್ಲ. ನೆಕ್ಸ್ಟು ನೋಡಿ ಆ ಕಡೆ ಈ ಕಡೆ ಒಂದೊಂದು ಚೆಂಬನ್ನ ಇಟ್ಟು ಇವಾಗ ಈ ರೀತಿಯಾಗಿ ಸೆಟ್ ಮಾಡಿಕೊಂಡು ಮೇಲ್ಗಡೆ ಕಾಯಿನ್ಸ್ನ ಹಾಕ್ಕೊಂಡ್ವಿ. ನೆಕ್ಸ್ಟ್ ಈಗ ಸ್ವಲ್ಪ ತಿಂಡಿಗಳು ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ತಟ್ಟೆಗಳಲ್ಲಿ ಇಟ್ಟು ಈಗ ಜೋಣಿಸ್ಕೋತಾ ಇದ್ದೀವಿ. ನಮ್ಮ ಮನೇಲಿ ಏನು ಮಾಡಿರ್ತೀವಿ ಅದನ್ನು ಇಟ್ಟು ಪೂಜೆ ಮಾಡ್ಬೋದು. ದೇವ್ರಿಗೆ 2 ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿದ್ರೂ ಕೂಡ ದೇವರು ನಮಗೆ ಸಲ್ತಾರೆ. ಹಾಗೆ ತರಾವರಿ ತಿಂಡಿಗಳನ್ನ ಮಾಡಿ ಒಡವೆಗಳನ್ನ ಹಾಕಿ ಮಾಡಿದ್ರೂ ಕೂಡ ದೇವರು ನಮಗೆ ಸಲ್ಲುತ್ತೆ. ಹಾಗಾಗಿ ಏನಿದ್ರೂ ಸರಿ ಇಲ್ಲದಿದ್ರೂ ಸರಿ ಭಕ್ತಿ ಒಂದು ಇರಬೇಕು. ಭಕ್ತಿಯಿಂದ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ದೇವರು ಒಲಿತಾರೆ. ಹಾಗಾಗಿ ನಾವು ಮನಸ್ಸು ತುಂಬ ಭಕ್ತಿನ ಇಟ್ಕೊಂಡು ಮಾಡಬೇಕು. ಯಾವುದೇ ಕಾರಣಕ್ಕೂ ತೋರಿಸ್ಕೊಳ್ಳೋದಕ್ಕಾಗಲಿ ಮತ್ತೊಂದಕ್ಕಾಗಲಿ ಮಾಡ್ಕೊಳ್ಳೋದಕ್ಕಾಗಬಾರ್ದು. ಏನೇ ಒಂದು ಖುಷಿಯಾಗಿ ಮಾಡ್ಕೋಬೇಕು ಅಷ್ಟೇ. ನೆಕ್ಸ್ಟು ನಮ್ಮ ಕೈಯಲ್ಲಿ ಎಷ್ಟಿರುತ್ತೆ ಅಷ್ಟನ್ನೇ ಇಟ್ಟು ನಾವು ಮಾಡ್ಕೋಬೇಕಷ್ಟೆ. ನೋಡಿ ಈ ರೀತಿಯಾಗಿ ಸೆಟ್ ಆಯಿತು. ಈ ರೀತಿಯಾಗಿ ಸ್ವಲ್ಪ ಸಿಂಪಲಾಗಿ ನಾವು ಡೆಕೋರೇಟ್ನ ಮಾಡ್ಕೊಂಡಿದ್ದಾಯಿತು. ನಿಜವಾಗ್ಲೂ ನಮ್ಮ ಕೈಲಿ ಎಷ್ಟಿರುತ್ತೆ ಆ ಥರನೇ ಮಾಡ್ಕೋಬೇಕು. ಆ ಥರ ಮಾಡಬೇಕು ಈ ಥರ ಮಾಡಬೇಕಂತೆಲ್ಲ ಇಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಮಾಡ್ಕೋಬೇಕಾಗುತ್ತೆ. ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ಭಕ್ತಿ ಹೊಂದಿದ್ರೆ ಸಾಕು. ದೇವರು ನಮ್ಮ ಹತ್ರ ಏನೂ ಕೇಳಲ್ಲ. ನಮಗೆ ಪ್ರತಿಯೊಂದು ಕೊಟ್ಟಿರೋದೇ ದೇವರು ಅಲ್ವಾ. ಹಾಗಾಗಿ ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ದೇವರ ಅನುಗ್ರಹ ನಮಗೆ ಇದ್ದೇ ಇರುತ್ತೆ. ಹಾಗಾಗಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕಾಗುತ್ತೆ. ನೋಡಿ ಈಗ ಇಷ್ಟು ನಾವು ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ನಮಗಂತೂ ತುಂಬಾ ಖುಷಿ ಆಯಿತು, ಇಷ್ಟು ಚೆನ್ನಾಗಿ ಸೆಟ್ ಆಯಿತು ಅಂತೇಳಿ. ಆವಾಗಲೇ ನಾನು ತೋರಿಸಿದ್ದೆ ಅಲ್ವಾ, ಈ ರೀತಿದೊಂದು ಅರಿಶಿನ ಕುಂಕುಮದ ಒಂದು ಸ್ಟಿಕ್ಕರು. ಈ ರೀತಿಯಾಗಿ ನಾವು ಆ ಕಡೆ ಈ ಕಡೆ ಪ್ಲಾಸ್ಟರ್ನ ಅಂಟಿಸಿ ಈ ರೀತಿ ನಾವು ಹೊಸ್ಲಿಗೆ ಹಾಕೋಬೋದು. ಅದು ತುಂಬ ಚೆನ್ನಾಗಿತ್ತು ಅಂತ ಇದನ್ನು ತೊಗೊಂಡ್ವಿ. ಈ ರೀತಿಯಾಗಿ ಪ್ಲಾಸ್ಟರ್ನ ಅಂಟಿಸಿ ಆ ಕಡೆ ಈ ಕಡೆ ಹೊಸ್ಲಿಗೆ ಅಂಟಿಸ್ಕೋಬೋದು. ನಾವು ಅರಿಶಿನ ಕುಂಕುಮನ ಹಚ್ಚಿದ್ದೀವಿ, ಯಾಕೆಂದರೆ ಅರಿಶಿನ ಕುಂಕುಮ ಹಚ್ಚಲೇಬೇಕು ಹೊಸ್ಲಿಗೆ. ಹಾಗಾಗಿ ಈ ರೀತಿದು ಒಂದು ಸ್ಟಿಕ್ಕರ್ನ ಅಂಟಿಸೋಣ ಅಂತೇಳಿ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಅದು ಉದ್ದಕ್ಕೆ ಅಂಟಿಸಿರೋದ್ರಿಂದ ವೈಟ್ ಕಾಣಿಸ್ತಾ ಇತ್ತು. ಹಾಗೆ ಅದಕ್ಕೋಸ್ಕರ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದೊಂದು ಕಡೆ ಅಂಟಿಸ್ಕೊಂಡ್ವಿ. ಇದು ಸ್ವಲ್ಪ ಚೆನ್ನಾಗಿ ಬಂತು, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಹಾಗೆ ಇವಾಗ ಸ್ಯಾರಿ ಹಾಗೆ ಬಳೆಗಳನ್ನ ಇಟ್ಟು ದೇವ್ರ ಮುಂದೆ ಪೂಜೆನ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ನೋಡ್ತಿರ್ಬೋದು ಇಷ್ಟು ಚೆನ್ನಾಗಿ ಡೆಕೋರೇಟ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಸಿಂಪಲ್ಲಾಗಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇವಾಗ ದೇವರಿಗೆ ಸ್ವಲ್ಪ ಅರಿಶಿನ ಕುಂಕುಮನ ಇಟ್ಕೋತಾ ಇದ್ದೀವಿ. ಹಾಗೆ ಇವಾಗ ನಮ್ಮ ಮೈದನವರು ಕೂಡ ಹೆಲ್ಪ್ ಮಾಡಿಕೊಡ್ತಿದ್ದಾರೆ. ಆಚೆ ಕಡೆ ಬಾಳೆ ಕಂಬ ಎಲ್ಲ ಕಟ್ಕೊಡ್ತಿದ್ದಾರೆ. ಈ ರೀತಿ ಅಣ್ಣ ತಮ್ಮ ಇಬ್ಬರೂ ಅಷ್ಟೇ, ಏನೇ ಕೇಳಿದ್ರು ಹೆಲ್ಪ್ ಮಾಡಿಕೊಡ್ತಾರೆ. ನಮ್ಮ ಪಾಪು ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾನೆ.
ಬಾಳೆ ಕಂಬ ಕಟ್ಟಿದ್ದಾಯಿತು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಬ್ಬದ ಕಳೆನೇ ಬಂತು ಅಲ್ವಾ. ಈಗ ನೆಕ್ಸ್ಟ್ ಈಗ ಭಾಗ್ಯಕ್ಕ ಅಂತ ಇವರು ಕೂಡ ಕುಂಕುಮಕ್ಕೆ ಹೋಗೋಕ್ಕೆ ಬಂದಿದ್ದರು. ಇವರು ಕೂಡ ಲಕ್ಷ್ಮಿನ ಕೂಡಿಸ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಇವ್ರೂ. ಹಾಗೆ ಇವ್ರಿಗೂ ಕೂಡ ಅರಿಶಿನ ಕುಂಕುಮನ ಕೊಟ್ಟು ತಾಂಬೂಲ ಕೊಟ್ಟು ಕಳಿಸ್ಕೊಟ್ವಿ. ಅವರು ತುಂಬಾ ಖುಷಿಪಟ್ಟರು. ಹಾಗೆ ಇವರು ಹೋದ್ಮೇಲೆ ಇವ್ರ ಮಗಳು ಕೂಡ ಬಂದರು. ಇವ್ರಿಗೂ ಅಷ್ಟೇ ದೇವ್ರ ಮನೆಯನ್ನೆಲ್ಲ ನೋಡಿ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾಯಿದ್ರು. ತುಂಬಾ ಖುಷಿ ಆಯಿತು. ಹಾಗೆ ಹೋದ ವರ್ಷವೂ ಅಷ್ಟೇ ಇದೇ ಥರ ಮಾಡಿದ್ರಿ ಅಂತ. ಹೋದ ವರ್ಷವೂ ಸ್ವಲ್ಪ ಆಶ್ಚರ್ಯಪಟ್ಟಿದ್ರು, ಯಾವ ಥರ ಮಾಡಿದ್ರಿ ಅಂತೆಲ್ಲ ಕೇಳ್ತಿದ್ರು. ಹಾಗೆ ಈ ವರ್ಷವೂ ಕೇಳ್ತಾಯಿದ್ರು. ಈ ರೀತಿ ಯಾರು ಬಂದು ಚೆನ್ನಾಗಿ ಮಾಡಿದ್ದೀರಾ ಅಂತೆಲ್ಲ ಹೇಳಿದ್ರೆ ತುಂಬಾ ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ. ತುಂಬಾ ಖುಷಿ ಆಗುತ್ತೆ ಅಲ್ವಾ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಹಾಗೆ ಇವ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ಹಾಗೆ ಯೂಟ್ಯೂಬ್ ಬಗ್ಗೆನೂ ಕೇಳಿದ್ರು. ತುಂಬ ಚೆನ್ನಾಗಿ ಮಾಡ್ತಿದ್ಯಾ, ಮಾಡು ಅಂತೆಲ್ಲ ಹೇಳ್ತಿದ್ರು. ನನಗೆ ಒಂದೊಂದು ಸಲ ಅನಿಸುತ್ತೆ ಅಯ್ಯೋ ಮಾಡೋದೇ ಬೇಡ ಅಂತೆಲ್ಲ ಅನ್ನಿಸ್ತಿರುತ್ತೆ. ಹಾಗೆ ಒಂದೊಂದು ಸಲ ಇವರೆಲ್ಲ ಈ ಥರ ಅಂದಾಗ ಏನಿಲ್ಲ ನಾವು ಮಾಡ್ಬೋದು, ನಮ್ಮ ವೀಡಿಯೋನೂ ಕೂಡ ನೋಡ್ತಾರೆ ಅಲ್ವಾ ಅಂತ ಖುಷಿಯಾಗುತ್ತೆ. ಮಾಡು ರಮ್ಯಾ, ಚೆನ್ನಾಗಿ ಮಾಡ್ತಿದ್ಯಾ, ಇದೇ ಥರ ಮಾಡ್ಕೊಂಡು ಹೋಗು. ನಿಮಗೆ ಯೂಟ್ಯೂಬ್ ಬೇಕೇ ಬೇಕು, ಯಾಕೆಂದರೆ ಎಲ್ಲ ಥರ ಸೆಲೆಬ್ರೇಷನ್ ಮಾಡ್ತಾ ಇರ್ತೀರಾ, ಚೆನ್ನಾಗಿ ಮಾಡ್ತಿರ್ತೀರಾ, ಮಾಡ್ಕೊಂಡು ಹೋಗು ಅಂತೆಲ್ಲ ಹೇಳ್ತಾಯಿದ್ರು. ನನಗೂ ತುಂಬ ಖುಷಿ ಆಯಿತು. ಇವರು ಕೂಡ ಲಕ್ಷ್ಮಿನ ಕೂರಿಸಿದ್ದಾರೆ. ಕುಂಕುಮಕ್ಕೆ ಕೂಗ್ಬಿಟ್ಟು ಹೊರಟರು. ಹಾಗೆ ಈಗ ನಾವು ಪೂಜೆ ಮಾಡ್ಕೊಡೋದಕ್ಕೆ ಎಲ್ಲ ರೆಡಿ ಆಗಿತ್ತು. ಪೂಜೆ ಮಾಡ್ಕೋತಾ ಇದ್ದೀವಿ ಇವಾಗ. ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳ್ತೀವಿ. ಇವಾಗ ಪೂಜೆನ ಶುರು ಮಾಡ್ತಾ ಇದ್ದೀವಿ. ನಮಗೆ ಹೇಗೆ ಗೊತ್ತು ಆ ಥರ ಮಾಡಿದ್ದೀವಿ. ಈ ಥರ ನಾವು ಲಕ್ಷ್ಮೀ ಪೂಜೆನ ಮಾಡಿದ್ದಾಯಿತು. ಪೂಜೆಯಲ್ಲೆಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಈಗ ಮತ್ತೆ ಕುಂಕುಮ ಕೂಗೋಕ್ಕೆ ಬಂದಿದ್ದರು. ಲಕ್ಷ್ಮಿ ಕೂರಿಸಿರ್ತಾರಲ್ಲ ಅಂಥವ್ರು ಬಂದು ಕೂಗ್ತಾ ಇರ್ತಾರೆ. ಇವರು ಕೂಡ ನಮ್ಮ ಹಳೆ ಮನೆ ಪಕ್ಕದಲ್ಲೇ ಇದ್ದಿದ್ದು. ತುಂಬ ಒಳ್ಳೆಯವರು, ತುಂಬ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ. ನೋಡಿ, ಮರಿದೇ ಬಂದು ಕುಂಕುಮಕ್ಕೆ ಕೂಗ್ಬಿಟ್ಟು ಹೋಗ್ತಿದ್ದಾರೆ, ಅದೇ ಖುಷಿ. ಹಾಗೆ ಇವರು ಕೂಡ ಕುಂಕುಮನ ತೊಗೊಂಡು ಕೂಗ್ಬಿಟ್ಟು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಇವಾಗ ನಾವು ಸಂಜೆ ಪೂಜೆನ ಮಾಡ್ಕೋತಾ ಇದ್ದೀವಿ. ನಾವು ಕೂಡ ರೆಡಿಯಾಗಿ ಇವಾಗ ಹಾಗೆ ಇವಾಗ ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಕುಂಕುಮಕ್ಕೆ ಕೂಗಿರ್ತಾರಲ್ವ ಅಂಥವ್ರ ಮನೆಗೆ ಈಗ ಬಂದಿದ್ದೀವಿ. ಅದೇ ನನ್ನ ಮಗಳು ಫ್ರೆಂಡ್ ಮನೆ, ನಮ್ಮ ಹಳೆ ಮನೆ ಪಕ್ಕ ಇದ್ರಲ್ವ ಅವರು ತುಂಬಾ ಒಳ್ಳೆಯವರು. ಹಾಗೆ ಇವ್ರ ಮನೆಗೂ ಫಸ್ಟ್ ಬಂದು ನಾವು ಕುಂಕುಮನ ತೊಗೊಂಡು ಹೋಗ್ತಾ ಇದ್ದೀವಿ. ಹಾಗೆ ಇವರು ಕೂಡ ಲಕ್ಷ್ಮಿನ ಕೂರಿಸಿದ್ರು. ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದರು ದೇವ್ರಿಗೆ. ಹಾಗೆ ಕುಂಕುಮ ತೊಗೊಂಡು ಇನ್ನೊಬ್ಬರು ಮನೆಗೆ ಬಂದ್ವಿ. ಇವ್ರಿಗೆ ಕುಂಕುಮ ಕೂಗ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಹಾಗೆ ನನ್ನ ಮಗಳಿಗೆ ಇವರು ಏನು ಬೇಕು ತಗೋ ಅರ್ಪಿತ ಅಂತ ದೇವ್ರ ಮನೆಗೆ ಕಳಿಸಿ ಹಣ್ಣನ್ನ ಕೊಟ್ಟರು. ಹಾಗೆ ನೆಕ್ಸ್ಟ್ ಅವ್ರನ್ನ ಕೂಗಿ ಇನ್ನೊಬ್ಬರು ಮನೆಗೆ ಬಂದ್ರಿ. ಇವರು ಕೂಡ ತುಂಬಾ ಚೆನ್ನಾಗಿ ದೇವರ ಅಲಂಕಾರನ ಮಾಡಿದರು. ಹಾಗೆ ಇವ್ರ ಮನೇಲಿ ಕೂಡ ಅರಿಶಿನ ಕುಂಕುಮನ ತೊಗೊಂಡು ಹಾಗೆ ಇವ್ರನ್ನೂ ಕೂಗ್ಬಿಟ್ಟು ನಾವು ಬಂದ್ರಿ. ಇವರು ಕೂಡ ನಮ್ಮ ಹಳೆ ಮನೆ ಪಕ್ಕದಲ್ಲೇ ಇರೋರು, ತುಂಬಾ ಒಳ್ಳೆಯವರು. ಹಾಗೆ ಇವ್ರನ್ನೂ ಕೂಡ ಅರಿಶಿನ ಕುಂಕುಮಕ್ಕೆ ಕೂಗಿ ನಾವು ಅರಿಶಿನ ಕುಂಕುಮನ ತೊಗೊಂಡು ಈಗ ಹೋಗ್ತಾ ಇದ್ದೀವಿ. ಹಾಗೆ ನಾವು 4 ಜನ ಕರೆದ್ಬಿಟ್ಟು ಹೋಗೋಣ ಅಂತ ಬಂದಿದ್ವಿ. ಹಾಗೆ ಇವರು ಅನು ಅಂತ ಫ್ರೆಂಡು, ಇವ್ರ ಮನೆಗೂ ಬಂದು ಕೂಗ್ಬಿಟ್ಟೆ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ಅರಿಶಿನ ಕುಂಕುಮಕ್ಕೆ ಕೂಗಿ ತೊಗೊಂಡು ಹಾಗೆ ಇನ್ನೊಬ್ಬರು ಮನೆಗೆ ಬಂದರೆ ಇವರು ಕೂಡ ತುಂಬ ಒಳ್ಳೆಯವರು, ಹೊಸ ಪರಿಚಯ. ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ, ತುಂಬ ಪ್ರೀತಿ ತೋರಿಸ್ತಾರೆ. ನಮಗಂತೂ ತುಂಬಾ ಖುಷಿಯಾಗುತ್ತೆ. ನೆಕ್ಸ್ಟ್ ಇವ್ರನ್ನ ಕೂಗ್ಬಿಟ್ಟು ನಾವು ಮನೆಗೆ ಹೊರಟ್ವಿ. ತುಂಬಾ ಫೋರ್ಸ್ ಮಾಡ್ತಾಯಿದ್ರು, ಟೀ ಕಾಫಿ ಕುಡೀರಿ, ನೀವು ಬಂದರೆ ಹಂಗೆ ಹೋಗ್ತೀರಾ ಅಂತೆಲ್ಲ ಹೇಳ್ತಾಯಿದ್ರು ಅಮ್ಮ. ತುಂಬ ಖುಷಿಯಾಯಿತು. ಹಾಗೆ ಇವರು ಕೂಡ ಮನೆಗೆ ಬಂದರು. ನಮ್ಮ ಮನೆಗೆ ಬಂದು ದೇವ್ರ ಹತ್ರ ಕೈ ಮುಗಿದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತೆಲ್ಲ ಹೇಳಿ ಕುಂಕುಮನ ತೊಗೊಂಡು ಹೊರಟ್ರು. ಆದರೆ ಪವಿ ಮಿಸ್ಸು, ನೀವು ಬರಬೇಕಿತ್ತು, ಚೆನ್ನಾಗಿರ್ತಿತ್ತು ಬಿಡಿ. ನೆಕ್ಸ್ಟ್ ವರ್ಷದಿಂದ ಇನ್ನೂ ಗ್ರ್ಯಾಂಡಾಗಿ ಮಾಡೋಣ. ತುಂಬ ಮಿಸ್ ಮಾಡ್ಕೊಂಡ್ವಿ. ನಿಮ್ಮ ಬದಲು ನಿಮ್ಮ ಮಗಳು ಬಂದಿದ್ದಾಳೆ, ತುಂಬ ಖುಷಿ ಆಯಿತು. ಹೊಸ ಪರಿಚಯ ಆದರೂ ತುಂಬಾ ಪ್ರೀತಿ ವಿಶ್ವಾಸದಿಂದ ಎಲ್ಲ ಸಿಕ್ಕಿದ್ರು, ನಗ್ನಗ್ತಾ ಮಾತಾಡಿಸ್ತಾರೆ ಅವರಂತೂ.
ಅದೇ ತುಂಬ ನಮಗೆ ಖುಷಿ. ನೆಕ್ಸ್ಟು ಅನು ಅವರು ಬಂದರು. ಹೆಣ್ಮಕ್ಳಿಗಂತೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬಾ ಖುಷಿ ಅಂತ ಕೊಡುವಂಥ ಒಂದು ಹಬ್ಬ. ಎಲ್ಲರ ಮನೇಲೂ ಅಷ್ಟೇ, ಎಲ್ಲರ ಮನೆಗೂ ಹೋಗಿ ಅರಿಶಿನ ಕುಂಕುಮನ ತೊಗೊಂಡು ಬರೋದು ತುಂಬಾ ಖುಷಿಯಾಗಿರುತ್ತೆ. ಎಲ್ಲರೂ ಬಂದಿದ್ದು ತುಂಬಾ ಖುಷಿಯಾಯಿತು. ನಿಜಕ್ಕೂ ಪ್ರೀತಿ ವಿಶ್ವಾಸದಿಂದ ಕೊನೆಯವರೆಗೂ ಇದ್ದರೆ ಅಷ್ಟೇ ಸಾಕಲ್ವ. ನಿಜವಾಗ್ಲೂ ಇವರೆಲ್ಲ ಬಂದಿದ್ದು ತುಂಬ ಖುಷಿಯಾಯಿತು. ನೆಕ್ಸ್ಟ್ ಇನ್ನು ಕೂಗಿರೋರ ಮನೆಗೆ ನಾವು ಹೋಗಬೇಕು. ನಾವು ಕುಂಕುಮ ಕೊಡಬೇಕು ಅಂತ ಒಂದು 5 ಮನೆಗೆ ಅಕ್ಕಪಕ್ಕದಲ್ಲಿ ಕರೆದಿದ್ವಿ. ಅವರೆಲ್ಲ ಬಂದು ಹೋದಾದ್ಮೇಲೆ ನಾವು ಇವಾಗ ನೆಕ್ಸ್ಟು ನಮ್ಮನ್ನ ಕುಂಕುಮಕ್ಕೆ ಕರೆದಿರೋರ ಮನೆಗೆ ನಾವು ಇವಾಗ ಹೋಗಬೇಕು. ಇವರು ಪೂನಮ್ ಅಕ್ಕವ್ರ ಅತ್ತೆ ತುಂಬಾ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ. ಹಾಗೆ ಇವರು ಬೆಳಗ್ಗೆ ಬಂದು ಕೂಗ್ಬಿಟ್ಟು ಹೋಗಿದ್ರು. ಹಾಗೆ ಇವ್ರ ಮನೆಗೂ ನಾವು ಕುಂಕುಮಕ್ಕೆ ಬಂದ್ವಿ. ಇಲ್ಲೂ ಕೂಡ ತಗೊಂಡು ನಾವು ಇವಾಗ ಹೊರಡ್ತಾ ಇದ್ವಿ. ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದೇ ನಮಗೆ ಖುಷಿ. ನಿಜವಾಗ್ಲೂ ಎಲ್ಲೇ ಸಿಕ್ಕಿದ್ರೂ ನಗ್ನಗ್ತಾ ಮಾತಾಡಿಸ್ತಾರಲ್ಲ, ಅಂಥವ್ರಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ನಿಜಕ್ಕೂ ತುಂಬಾ ಖುಷಿಯಾಯಿತು. ಈಗ ನಾವಿಲ್ಲೂ ಕೂಡ ಕುಂಕುಮನ ತೊಗೊಂಡು ಹೊರಟ್ವಿ. ಹಾಗೆ ಇವಾಗ ಪೂನಮ್ ಅಕ್ಕವ್ರ ಮನೆಗೆ ಬಂದ್ವಿ. ಇವರು ಕೂಡ ತುಂಬ ಚೆನ್ನಾಗಿ ಲಕ್ಷ್ಮೀ ಪೂಜೆನ ಮಾಡಿದರು. ಹಾಗೆ ಇಲ್ಲಿ ನಮ್ಮ ಮನೆಯವರು ಕೂಡ ಕರ್ಕೊಂಡು ಬಂದಿದ್ರು. ನಮಗೆ ಅರಿಶಿನ ಕುಂಕುಮ ಕೊಟ್ಟರೆ ಗಂಡು ಮಕ್ಕಳಿಗೆ ಚಕ್ಲಿ ಕೋಡುಬಳೆನ ಕೊಡ್ತಾಯಿದ್ರು ಇವರು. ಏನೇನೋ ವೆರೈಟಿ ಚಕ್ಲಿ, ಕೋಡುಬಳೆ, ಕಜ್ಜಾಯ, ರವೆ ಉಂಡೆ, ಸಜ್ಜಾಪ ಮತ್ತು ಕಜ್ಜಿಕಾಯಿ, ಕೋಡುಬಳೆ ಏನೇನೋ ವೆರೈಟಿ ಮಾಡಿದರು. ಹಾಗೆ ಮನೆಗೂ ತೊಗೊಂಡೋಗಿ ಅಂತ ಬೇಡ ಅಂದ್ರೂ ಕೊಡ್ತಾಯಿದ್ರು. ಹಾಗೆ ತುಂಬಾ ಇವರು ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಲಕ್ಷ್ಮೀ ಪೂಜೆನ ಇವರು ಮಾಡಿದರು ನೋಡಿ. ಸರಿಯಾಗಿ ಕೈ ಮುಕ್ಕೊಂಡು ಈಗ ನಾವು ಹೊರಟ್ವಿ. ನೆಕ್ಸ್ಟು ಭಾಗ್ಯಕ್ಕನ ಮನೆಗೆ ಬಂದ್ವಿ. ಇವರು ಅಷ್ಟೇ ಬೆಳಗ್ಗೆ ಬಂದು ಕೂಗ್ಬಿಟ್ಟು ಹೋಗಿದ್ರು. ಹಾಗಾಗಿ ಇವ್ರ ಮನೆಗೂ ನಾವು ಕುಂಕುಮಕ್ಕೆ ಬಂದ್ವಿ. ಇವ್ರ ಮನೆಯಲ್ಲೂ ಬಂದು ಕುಂಕುಮನ ತೊಗೊಂಡು ಹೊರಡ್ತಾಯಿದ್ವಿ. ಇವರು ಅಷ್ಟೇ ಲಕ್ಷ್ಮೀ ಪೂಜೆನ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡಿದರು. ಹಾಗೆ ಕೈ ಮುಕ್ಕೊಂಡು ಇಲ್ಲೂ ನಾವು ಇವಾಗ ಹೊರಡ್ತಾಯಿದ್ವಿ. ಹಾಗೆ ಇಲ್ಲೂ ನೋಡ್ಬೋದು, ಇವರು ಅಷ್ಟೇ ತುಂಬಾ ಚೆನ್ನಾಗಿ ಲಕ್ಷ್ಮೀ ಪೂಜೆನ ಮಾಡಿದರು. ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದರು. ಒಬ್ರಿಗಿಂತ ಅವರು ಎಷ್ಟು ಚೆನ್ನಾಗಿ ಮಾಡಿರ್ತಾರಲ್ವ. ಪ್ರತಿಯೊಂದು ಮನೇಲಿ ಇದೇ ಥರ ಚೆನ್ನಾಗಿ ಮಾಡಿರ್ತಾರೆ.
ಹಾಗೆ ಇಲ್ಲೂ ಬಂದು ನಮ್ಮ ಮನೆಯವ್ರು ಕರ್ಕೊಂಡು ಬಂದಿದ್ದರು. ಹಾಗೆ ಬೇಡ ಅಂದರು, ಪಾಯಸ ಮಾಡಿದ್ರು, ಕೊಟ್ಟರು. ಅದು ಹಂಗೆ ಕುಡ್ಕೊಂಡು ಪಾಪು ಆಗಿತ್ತು, ಪಾಪುನ ನೋಡಿಕೊಂಡು ಸ್ವಲ್ಪ. ಹಾಗೆ ಈಗ ಅರಿಶಿನ ಕುಂಕುಮನ ತೊಗೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇವರು ಅಷ್ಟೇ ತುಂಬಾ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ. ಎಲ್ಲೇ ಸಿಕ್ಕಿದ್ರು ನಗ್ನಗ್ತಾ ಮಾತಾಡಿಸ್ತಾರೆ, ಅದೇ ನಮಗೆ ಖುಷಿ. ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಅತ್ತಿಗೆ ಮನೆಗೆ ಬಂದ್ರಿ. ಇವರು ಅಷ್ಟೇ ತುಂಬ ಚೆನ್ನಾಗಿ ವರಲಕ್ಷ್ಮಿ ಹಬ್ಬನ ಮಾಡ್ತಾರೆ. ಹಾಗೆ ಇವರು ಕೂಗಿದ್ರು, ಹಾಗಾಗಿ ಇವ್ರ ಮನೆಗೂ ಬಂದ್ರಿ. ಇದೇ ಕೊನೆ ಮನೆ. ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು. ಇದನ್ನು ನೋಡಿಕೊಂಡು ಹಾಗೆ ಕೈ ಮುಕ್ಕೊಂಡು ಅರಿಶಿನ ಕುಂಕುಮನ ಇಸ್ಕೊಂಡು ಬಂದ್ವಿ. ಇಲ್ಲೂ ಕೂಡ ಅರಿಶಿನ ಕುಂಕುಮನ ತೊಗೊಂಡು ಇವಾಗ ನಾವು ಹೊರಡಬೇಕು. ಹಾಗೂ 4-5 ಮನೆ ಮಿಸ್ ಆಯಿತು, ಹೋಗೋದಕ್ಕೆ ಆಗಲಿಲ್ಲ. ಈಗಾಗಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಏನಪ್ಪ ಓದೋದ ಕಡೆ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ರೆ ಇದೇ ಆಗೋದು, ಲೇಟ್ ಆಗದೆ ಇನ್ನೇನಾಗುತ್ತೆ ಅಂತೆಲ್ಲ ಬೈಕೊಳ್ಳೋದಕ್ಕೆ ಹೋಗ್ಬಿಡಿ. ಯಾಕೆಂದರೆ ನಾನು ವೀಡಿಯೋ ಮಾಡೋಷ್ಟು ಮಾತ್ರ ಅವ್ರ ಮನೆಯಲ್ಲಿ ಇರ್ತಾ ಇದ್ದಿತ್ತು. ಬೇಗನೆ ಮುಗಿಸ್ಕೊಂಡು ಅರಿಶಿನ ಕುಂಕುಮನ ಇಸ್ಕೊಂಡ ತಕ್ಷಣವೇ ಬಂದುಬಿಡ್ತಾ ಇದ್ವಿ. ನನ್ನ ಮಗಳು ಕೂಡ ಎಲ್ಲರ ಮನೆಗೂ ಬರ್ತಾಯಿದ್ಲು, ಹಾಗಾಗಿ ಅವಳು ವೀಡಿಯೋ ಮಾಡೋಳು. ಹಾಗೆ ಹೀಗೆಲ್ಲ ಮುಗಿಸ್ಕೊಂಡು ನಾವು ಇವಾಗ ಹೊರಡ್ತಾ ಇದ್ದೀವಿ. ಹಾಗೆ ದೂರ ಇರುವಂತಹ ಮನೆಗಳಿಗೆ ನಮ್ಮ ಮನೆಯವರು ಕೂಡ ಜೊತೆಲೇ ಬಂದು ನಮ್ಮ ಜೊತೆನೇ ಬರ್ತಾಯಿದ್ರು. ಹಾಗೆ ಹೀಗೆಲ್ಲ ಮುಗಿಸ್ಕೊಂಡು ಆಗಿದ್ದಾಯಿತು. ಈಗ ನೋಡ್ತಿರ್ಬೋದು ಪ್ರತಿಯೊಂದು ಮನೆಯಲ್ಲೂ ತುಂಬ ಚೆನ್ನಾಗಿ ದೇವರ ಅಲಂಕಾರನ ಮಾಡಿದರು. ನೋಡಿ ತುಂಬಾ ಖುಷಿ ಆಯಿತು. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಹಾಗೆ ಇವತ್ತು ನಮ್ಮ ಅಕ್ಕ, ಸೌಮ್ಯಕ್ಕ, ನಿತ್ಯಕ್ಕ ಇಬ್ಬರೂ ಬರೋದಕ್ಕಾಗಲಿಲ್ಲ. ಅದೊಂದು ಬೇಜಾರಾಯಿತು. ನಮ್ಮ ಮನೆಯಲ್ಲಿ ನಾವು ಈ ರೀತಿಯಾಗಿ ಹಬ್ಬನ ಆಚರಣೆ ಮಾಡಿದ್ರಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ತುಂಬಾ ಕಷ್ಟಪಟ್ಟು ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಲೈಕ್ನ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹಾಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ನ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬಾ ಕಷ್ಟಪಟ್ಟು ಈ ವಿಡಿಯೋನ ಮಾಡಿದ್ದೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.